ಇವತ್ತು ಆಷಾಢ ಶುಕ್ರವಾರ ಮೈಸೂರು ಚಾಮುಂಡಿ ದೇವಿಯ ಒಂದು ದರ್ಶನ ತಗೊಂಡು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಕ್ಷಣಾಂಬ ದೇವಿ ಮತ್ತು ಹನುಮಾನ್ ದೇವಸ್ಥಾನದ ಒಂದು ದರ್ಶನ ತಗೊಂಡು ರಾಜ್ಯಕ್ಕೆ ಒಳ್ಳೆಯದಾಗಲಿ, ಮಳೆ ಬೆಳೆ ಎಲ್ಲನೂ ಒಳ್ಳೆ ರೀತಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ಅದೇ ರೀತಿ ನಮ್ಮ ಹಿಂದೂ ಕಾರ್ಯಕರ್ತರ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಊಟ ಮಾಡಿ ರಾಜ್ಯದಲ್ಲಿ ಹಿಂದೂಗಳ ಕಾರ್ಯಕರ್ತರ ಒಂದು ಸಮಸ್ಯೆಗಳು ಮತ್ತು ಇವತ್ತು ಹಿಂದೂ ವಿರೋಧಿ ನೀತಿಯನ್ನು ಈ ರಾಜ್ಯದಲ್ಲಿ ನಡೀತಾ ಇದೆ, ಅದರ ಬಗ್ಗೆ ಕಾರ್ಯಕರ್ತರ ಜೊತೆಗೆ ಚರ್ಚೆ ಮಾಡಲಿಕ್ಕೆ ನಾನು ಬಂದಿದ್ದೆ. ಇಡೀ ಎಲ್ಲ ಭಕ್ತರ ಒಂದು ಆಶೆ ಅದೇ ಇದೆ. ಇದು ನ್ಯಾಯಾಲಯದ ಒಂದು ಕಟ್ಟಕಟ್ಟೆಯಲ್ಲಿ ಇರೋದರಿಂದ ಆದಷ್ಟು ನ್ಯಾಯಾಲಯಗಳು ಸಹ ಶೀಘ್ರವಾಗಿ ತೀರ್ಪನ್ನು ಕೊಟ್ಟು, ಈಗ ನೋಡಿ ಮಥುರಾ ಕಾಶಿಗಳಲ್ಲಿ ಸಹ ಸಾಕಷ್ಟು ಮೋದಿಯವರು ಬಂದ ಮೇಲೆ ಒಂದು ರೀತಿ ಜಾಗೃತಿ ಆಗಿದೆ ದೇಶದಲ್ಲಿ. ಇವತ್ತು ಸಾಕಷ್ಟು ಅಲ್ಲಿ ಕುರುಹುಗಳಿದ್ದಾವೆ. ಅದು ದೇವಸ್ಥಾನ ಇತ್ತು ಅನ್ನೋದಕ್ಕೆ ನಮ್ಮ ಹೋರಾಟಗಾರರು ಇವತ್ತು ಹೋರಾಟ ಮಾಡ್ತಾಯಿದ್ದಾರೆ. ಅಲ್ಲಿ ಸಾಕಷ್ಟು ದೇವಸ್ಥಾನ ಅಲ್ಲಿ ಇತ್ತು ಅನ್ನೋಂಥದ್ದು ಕುರುಹುಗಳಿರೋದ್ರಿಂದ ಅದಕ್ಕೇನು ವಿಶೇಷವಾದಂಥ ಏನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಏನು ಬಂದು ಉತ್ಖನನ ಮಾಡಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಎಲ್ಲ ಮುಚ್ಚಿ ಹೋಗಿತ್ತು. ಅದರ ಆದಮೇಲೆ ಅಲ್ಲೂ ಸಾಕಷ್ಟು ಕುರುಹುಗಳು ಸಿಕ್ಕು. ಆದರೆ ಇದು ಕಣ್ಣಿಗೆ ಕಾಣಿಸ್ತಿದೆ ಇವೆಲ್ಲ ಕುರುಹುಗಳು. ಅದರ ಆಧಾರದ ಮೇಲೆ ಆದಷ್ಟು ಶೀಘ್ರದಲ್ಲಿ ಇವತ್ತು ಹಿಂದೂಗಳು ಎಷ್ಟೇ ಸಮಾಧಾನದಿಂದಿದ್ದರೂ, ಎಷ್ಟೇ ನಾವು ಜಾತ್ಯತೀತರಾದರೂ ಗಣೇಶನ ಮೇಲೆ ಕಲ್ಲುಗಿತಾರೆ. ನಾವೆಲ್ಲ ಹಳೇದು ಮರೀಬೇಕು, ಎಲ್ಲರೂ ಒಂದಾಗಿರಬೇಕು ಅಂತೇಳಿ ನಾನು ಜಾತ್ಯತೀತ ಡೊಂಗಿ ಜಾತ್ಯತೀತರು ಹೇಳ್ತಾರಲ್ಲ, ಹಾಗಾದರೆ ಗಣಪತಿ ಮೇಲೆ ಮದ್ದೂರಿನಲ್ಲಿ ಕಲ್ಲು ಯಾಕೆ ಹೋಗಿದ್ರು, ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಯಾಕೆ ಹಾಕಿದ್ರು, ಏನೋ ಯಾವ ಹಿಂದೂಗಳು ಏನೋ ಅವ್ರು ತೊಂದರೆ ಕೊಡೋಂಥದ್ದು ಏನೂ ಮಾಡಿರಲಿಲ್ಲ. ಆದರೆ ಅವರು ಈ ದೇಶದಲ್ಲಿ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕನ್ನೋಂಥ ಮನಸ್ಥಿತಿ ಇಲ್ಲ. ಇವತ್ತು ನಾವೆಲ್ಲ ಈ ದೇಶದ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡ್ಕೋಬೇಕು. ಅವ್ರು 1942ರಲ್ಲೇ ಈ ದೇಶದ ಏನು 2 ಭಾಗ ಮಾಡಬೇಕಂತೇಳಿ ಗಾಂಧಿ ಮತ್ತು ನೆಹರು ಕುತಂತ್ರ ಏನು ಮಾಡಿದ್ರು, ಅವಾಗನೇ ಒಂದು ಮಾತು ಅವರೊಂದು ಪಾರ್ಟಿಷನ್ ಆಫ್ ಪಾಕಿಸ್ತಾನ ತಗೊಂಡು ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪುಸ್ತಕ ಬರೆದಿದ್ದಾರೆ. ಅವ್ರು ಈ ದೇಶದ ದಲಿತರಿಗೆ, ಹಿಂದೂಗಳಿಗೆ ಎಲ್ಲರಿಗೂ ಒಂದು ಏನು ಕರೆ ಕೊಟ್ಟಾರಂದರೆ, ಭಾರತ ವಿಭಜನೆ ಆಗಬೇಕಾದ್ರೆ ಇಲ್ಲಿರುವಂಥ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದ ಭಾಗದಲ್ಲಿರುವಂಥ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಯಾಕನ್ನೋವಂಥದ್ದು ಅಂಬೇಡ್ಕರ್ ಅವ್ರು ಭಾಳ ಸ್ಪಷ್ಟ ಹೇಳ್ತಾರೆ. ಎಲ್ಲಿವರೆಗೆ ಭಾರತದಲ್ಲಿ ಮುಸಲ್ಮಾನರು ಇರ್ತಾರೋ ಆ ದೇಶದಲ್ಲಿ ಶಾಂತಿ ನೆಮ್ಮದಿ ಇರುವುದಿಲ್ಲ. ಅವರು ಎಂದೂ ಮತ್ತೊಂದು ಧರ್ಮದವ್ರನ್ನ ಸಹೋದರವನ್ನು ನೋಡುವುದಿಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅಂಬೇಡ್ಕರ್ ಅವರು 1942ರಲ್ಲಿ ಬರೆದಂಥ ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ್ ಅನ್ನೋ ಪುಸ್ತಕ ಇವತ್ತಿನ ಪರಿಸ್ಥಿತಿ ಭಾರತದ ನೋಡಿದ್ರೆ ಅವ್ರು ಎಷ್ಟು 100ಕ್ಕೆ 100 ಸತ್ಯ ಹೇಳಿದ್ರು ಅನ್ನೋಂಥದ್ದು ಇವತ್ತು ತಿಳ್ಕೋಬೇಕು. ಕೆಲವೊಂದು ಮಂದಿ ಹೇಳ್ತಿರ್ತಾರೆ ದಲಿತ ಮುಸ್ಲಿಂ ಬಾಯಿ ಅಂತ. ಅದಕ್ಕೆ ಅಂಬೇಡ್ಕರ್ ಅವ್ರನ್ನ ಕಡೆ ಅವ್ರು ನೋಡೇ ಇಲ್ಲ, ಅಂಬೇಡ್ಕರ್ ವಿಚಾರಗಳನ್ನು ಓದಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಸಹಿತ ಅನೇಕ ಅವರ ಆತ್ಮಸಾಕ್ಷಿಯಾಗಿ ಬರೀಬೇಕಂತ ಸಂವಿಧಾನಕ್ಕೆ ಇವರು ಯಾರೂ ಸಹಕಾರ ಕೊಟ್ಟಿಲ್ಲ. ಅದು ಕಾಶ್ಮೀರ ಸಮಸ್ಯೆ ಇರ್ಬೋದು. ಇವತ್ತು ನೋಡಿ, ಮೊನ್ನೆ ನಾನು ಶ್ರೀನಗರ ಕಾಶ್ಮೀರಕ್ಕೆ ಹೋಗಿದ್ದೆ. ಮೊದಲು ಕಾಶ್ಮೀರದಲ್ಲಿ ಮೋದಿಯವರು ಆರ್ಟಿಕಲ್ 370 ತೆಗಿಯೋಕ್ಕಿಂತ ಮುಂಚೆ ಯಾವುದೇ SC/ST ಜನಾಂಗದವರು ರಿಸರ್ವೇಷನ್ ಇರಲಿಲ್ಲ ಕಾಶ್ಮೀರದಲ್ಲಿ. ಒಬ್ಬ ದಲಿತ ಒಬ್ಬ ಉನ್ನತ ಹುದ್ದೆಯ DC ಆಗ್ಲಿಕ್ಕೆ ಬರ್ತಿದ್ದಿಲ್ಲ, ಒಬ್ಬ IPS ಆಫೀಸರ್ ಆಗ್ಲಿಕ್ಕೆ ಬರ್ತಿದ್ದಿಲ್ಲ. ಕೇವಲ SC/ST ಜನಾಂಗ ಪೌರ ಕಾರ್ಮಿಕರಾಗಲಿಕ್ಕೆ ಅಷ್ಟೇ ಅರ್ಹತೆ ಇತ್ತು. ಇವತ್ತು ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವ್ರ ವಿಚಾರವನ್ನು ಇಟ್ಕೊಂಡು ಏನು 370 ತೆಗೆದ್ರು, ಇವತ್ತು MLA SC/ST ಆಗ್ಲಿಕ್ಕೆ ಸಾಧ್ಯ ಆಗಿದೆ, IPS ಒಬ್ಬ ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಆಗಿದೆ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ SC/ST ಆಗ್ಲಿಕ್ಕೆ ಅದು ಕಾರಣ ಅಂಬೇಡ್ಕರ್ ವಿಚಾರ. ಇವತ್ತು ನರೇಂದ್ರ ಮೋದಿ ತರದೇ ಇದ್ದರೆ ಅಲ್ಲೊಂದು ಶಂಕರಾಚಾರ್ಯರ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಆದಿಶಂಕರಾಚಾರ್ಯರು ಅಲ್ಲಿಯೂ ಸಹಿತ ನಮ್ಮ ಸನಾತನ ಧರ್ಮ ರಕ್ಷಣೆಗಾಗಿ ಶಾರದಾಂಬೆಯ ದೇವಸ್ಥಾನ ಪುನರ್ ನಿರ್ಮಾಣ, ಅಯೋಧ್ಯ ದೇವಸ್ಥಾನ ನಿರ್ಮಾಣ ಆಯಿತು. ಇನ್ನು ಮುಂದಿನ ದಿವಸಗಳಲ್ಲಿ
ನಮ್ಮ ಕರ್ನಾಟಕದಲ್ಲಿ ಇಂಥ ಯಾವ್ಯಾವ ಹಿಂದೂ ದೇವಸ್ಥಾನಗಳನ್ನು ನೆಲಸಮ ಮಾಡಿ ಧ್ವಂಸ ಮಾಡಿ ಕಟ್ಟಿದಂಥ ಏನು ಕಟ್ಟಡಗಳದಾವೆ ಅದನ್ನೆಲ್ಲನೂ ತೆಗೆದು ಸ್ವಾಭಿಮಾನಿ ಹಿಂದೂಗಳಿಗೆ ತಲೆ ಎತ್ತಿ ಅಡ್ಡಾಡುವಂಥ ಕಾಲ ಈ ರಾಜ್ಯದಲ್ಲಿ ಬರಬೇಕು ಅನ್ನೋದೇ ನಮ್ಮದೆಲ್ಲ ಇವತ್ತು ನಮ್ಮೆಲ್ಲ ಏನು ಬಜರಂಗ ದಳ ಇರ್ಬೋದು, ಶ್ರೀರಾಮ್ ಸೇನೆ ಇರ್ಬೋದು, ಹನುಮಾನನ ಏನು ಮಾಲಾ ಧರಿಸೋರು ಎಲ್ಲರದ್ದು ಸಂಕಲ್ಪ ಇದೆ. ಸರ್, RSS ವಿಚಾರವಾಗಿ ಪ್ರತಿದಿನ ಚರ್ಚೆ ಆಗ್ತದೆ ಸರ್. ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ, ನಾವು ಈ ಥರದ ಹಿಂದೂ ಸಂಘಟನೆಗಳು ಏನಿದ್ದಾರೆ RSS ಸಮಾವೇಶಗೊಂಡ ಸಂದರ್ಭದಲ್ಲಿ ಗಲಾಟೆಗಳಾಗ್ತಾ ಇದೆ, ಇದೆಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ ಅನ್ನುವಂಥದ್ದು. ಎಲ್ಲಿ RSS ಸಂಘಟನೆ RSSದ ಪಥಸಂಚಲನದಲ್ಲಿ ಕರ್ನಾಟಕದ ಎಲ್ಲಿ ಗಲಭೆ ಆಗೈತೆ? ಇವರು ಕಾಂಗ್ರೆಸ್ನವ್ರು ಇದ್ದಾಗೆ ಗಲಭೆ ಆಗ್ತದೆ. ಒಂದು ವರ್ಗಕ್ಕೆ ಸಪೋರ್ಟ್ ಮಾಡ್ತಾರೆ, ಬೆಂಬಲ ಕೊಡ್ತಾರೆ. ಹಿಂದೂ ಆಗಿಲ್ಲ. ಹಿಂದೂಗಳ ಮೇಲೆ ದೌರ್ಜನ್ಯ ಅವ್ರದ್ದೇ ಆಗಿದೆ. ಗಣಪತಿ ಮೇಲೆ ಮದ್ದೂರಿನಲ್ಲಿ ಕಲ್ಲುಗಿಯ ಕಾರಣ ಏನಿತ್ತು? ಎಲ್ಲಿದ್ದು ಗಲಾಟೆ ಪ್ರಾರಂಭ ಆಯಿತು? ನಾಗಮಂಗಲದಲ್ಲಿ ಎಲ್ಲಿದ್ದು ಗಲಾಟೆ ಪ್ರಾರಂಭ ಆಯಿತು? ಹಿಂದೂಗಳು ಎಂದೂ ಯಾವ ಹಿಂದೂಗಳು ಭಾಳಷ್ಟು ಸಹಿಷ್ಣುತೆ ಇದೆ ಅಂತೇಳಿ ಅವರೆಲ್ಲ ಇಲ್ಲಿ ಜೀವಂತ ಇದ್ದಾರೆ. ಇದೇ ಪಾಕಿಸ್ತಾನದ ಹಿಂದೂಗಳ ಪರಿಸ್ಥಿತಿ ಏನಿದೆ? ಪಾಕಿಸ್ತಾನದಲ್ಲಿ ಹಿಂದೂಗಳ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟಿತ್ತು, ಈಗ ಬಾಂಗ್ಲಾದಲ್ಲಿ ಏನಾಗ್ತಾಯಿದೆ, ಕೇರಳದಲ್ಲಿ ಏನಾಗ್ತಾಯಿದೆ ಅಂದರೆ ಹಿಂದೂಗಳಾಗಲಿ RSS ಆಗಲಿ ಈ ದೇಶವನ್ನು ಕೂಡಿಸೋಂಥ ಕೆಲಸ ಮಾಡಿದೆ. ಆ ದುರ್ದೈವ ಅಂದರೆ ಮತ ಬ್ಯಾಂಕಿನ ಸಲುವಾಗಿ ಈ ಕಾಂಗ್ರೆಸ್ನವ್ರು ಯಾವಾಗಲೂ ಈ ಹಿಂದೂ ಮುಸ್ಲಿಂ ಒಂದು ಗಲಾಟೆ ಇಟ್ಕೊಂಡು ಬಂದವರೇ ಅವರೇ. ಈ ಗುಜರಾತ್ನಲ್ಲಿ ಯಾಕೆ ಹಿಂದೂ ಮುಸ್ಲಿಂ ಆಗ್ತಾಯಿಲ್ಲ? ಇವತ್ತು ಮಹಾರಾಷ್ಟ್ರದಲ್ಲಿ ಯಾಕೆ ಆಗ್ತಾಯಿಲ್ಲ? ಆಸಾಮ್ದಲ್ಲಿ ಯಾಕೆ ಆಗ್ತಾಯಿಲ್ಲ? ಅಲ್ಲಿಯೂ BJP ಸರ್ಕಾರ ಇದೆಯಲ್ಲ, ಮತ್ತು ಇಲ್ಲೇ ಯಾಕೆ ಆಗ್ತಾವೆ? ಕಾಂಗ್ರೆಸ್ ಇದ್ದ ಕಡೆನೇ ಇಂಥದ್ದು ಯಾಕೆ ಆಗ್ತದೆ? ಅವರೇ ಗಲಾಟೆ ಮಾಡಿಸ್ತಾರೆ. ಅದು ನಮ್ಮ ಖರ್ಗೆ ಅವ್ರಿಗೆ ಭಾಳ ಕೆಲಸ ಇದೆ. ಗೃಹ ಮಂತ್ರಿ ಅಂದರೆ ಅವರು ತಮ್ಮ ಜಿಲ್ಲೆಯಲ್ಲೇ ಜೈಲಿನಿಂದ ಓಡಿ ಹೋಗ್ತಾರೆ. ಯಾರೋ ಪಾಪ ಬಿದರ್ ಪೊಲೀಸರು ಹಿಡಿತಾರೆ, ಅವ್ರಿಗೆ ಇವ್ರು ತಂದು ಗುಂಡು ಹಾಕಿ ನಾನೇ ಹಿಡಿಸಿದೆ ಅಂತ ಹೇಳ್ತಾರೆ. RSS ಬಗ್ಗೆ ಮಾತಾಡ್ಲಿಕ್ಕಂದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನಿದ್ದೆ ಹತ್ತೋದಿಲ್ಲ, ಊಟ ಹೋಗೋದಿಲ್ಲ. ರಾತ್ರಿ ಎಲ್ಲರೂ ನಾವೆಲ್ಲ ಹಿಂದೂಗಳ ದೇವರನ್ನು ಸ್ಮರಣೆ ಮಾಡಿ ಹೆಂಗೆ ಮಕ್ಕೋತೀವಲ್ಲ, ಹಂಗೆ ಅವರು RSSನ ಸ್ಮರಣೆ ಮಾಡೇ ಮಕ್ಕೋತಾರೆ. ಮುಂಜಾನೆ ಎದ್ದು ಕೂಡಲೇ RSS ಹತ್ತಾರೆ, ಮಧ್ಯಾಹ್ನ ಊಟ RSS ಹತ್ತಾರೆ. ಪೊಲೀಸ್ ಅಧಿಕಾರಿಗಳೇ ಸಭೆ ಮಾಡೋದು ಬಿಟ್ಟು ಬರೀ ಅವರು ಟ್ವೀಟ್ ಮಾಡ್ಕೋತಿರ್ತಾರೆ ಯಾವಾಗ ನೋಡೋದು RSSಗೆ. ಅದಕ್ಕೆ ಈಗ ಅವ್ರಿಗೆ ಮಾನಹಾನಿ ಕೇಸ್ ಆಗಿದೆ. ನಾಳೆ ಅವ್ರು ಜಾಮೀನು ಕೊಟ್ಟು ಬರಬೇಕಾಗ್ತದೆ. ಅವ್ರು ಜಾಮೀನು ಕೊಟ್ಟು ಹೊರಗೆ ಬರುವಂಥ ಪರಿಸ್ಥಿತಿ ಗೃಹ ಮಂತ್ರಿಗೆ ಬಂದರೆ ರಾಜೀನಾಮೆ ಕೊಡಬೇಕಾಗ್ತದೆ. ಅದಕ್ಕೆ RSSನ ಸುಮ್ಮನೆ ಕೆಣ್ಕೋಂಥ ಅವಶ್ಯಕತೆ ಇಲ್ಲ. ನೆಹರೂಗೂ ಏನೂ ಆಗಲಿಲ್ಲ, ಜವಾಹರ್ಲಾಲ್ ನೆಹರು ಏನೂ ಮಾಡೋದಾಗಲಿಲ್ಲ, ಇಂದಿರಾ ಗಾಂಧಿಯವ್ರಿಗೆ ಏನೂ ಆಗಲಿಲ್ಲ, ರಾಜೀವ್ ಗಾಂಧಿಯವ್ರಿಗೆ ಆಗಲಿಲ್ಲ, ರಾಹುಲ್ ಗಾಂಧಿ ಅಂತರದ್ದು ಏನೂ ಆಗೇ ಇಲ್ಲ ಬಿಟ್ರೆ. ಅದೇ ಏನೂ ಆಗಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಅಂದಮೇಲೆ ಪ್ರಿಯಾಂಕಾ ಖರ್ಗೆ ಸುಮ್ಮನೆ ಮುಂದಿನ 2028 ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಲಿ ಅಂತ ಹೇಳಿ ಇದೊಂದು ಗಲಾಟೆ. RSS ಬೈದರೆ ನನಗೆ ಪ್ರಮೋಷನ್. ಯಾಕಂದ್ರೆ ರಾಹುಲ್ ಗಾಂಧಿಗೆ ಹಿಂದುತ್ವಕ್ಕೆ ಬೈಬೇಕು. ನೀವೆಲ್ಲ ನೋಡಿರಲ್ಲ, ಮೊನ್ನೆ ಅಂಡರ್ ಸೆಕ್ರೆಟ್ರಿ ಹೋಮ್ ಡಿಪಾರ್ಟ್ಮೆಂಟಿನ ಅಂಡರ್ ಸೆಕ್ರೆಟ್ರಿ ಮುಂಬೈ ಏನು ದಾಳಿ ಆಯ್ತಲ್ಲ, ಮುಂಬೈ ದಾಳಿಯಲ್ಲಿ ಕಾಂಗ್ರೆಸ್ ಮತ್ತು ಪಾಕಿಸ್ತಾನ ISIದ ಒಂದು ಜಂಟಿ ಕಾರ್ಯಾಚರಣೆ ಅಂತ ಹೇಳಿದ್ದಾರೆ. ಒಬ್ಬ ಹೋಮ್ ಸೆಕ್ರೆಟ್ರಿ ಮನೆಯವ್ರಿಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟರು. ಅಂದರೆ ಇವರು ಯಾವ ರೀತಿ ದೇಶ ಹಾಳಾಕತ್ತಾರೋ ಜನರ ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಂ, ರಿಸರ್ವ್ ಮಾಡ್ಕೊಲಿಕ್ಕೆ ಇವೆಲ್ಲ RSSಗೆ ಬೈದು, ವಿಶ್ವ ಹಿಂದೂ ಪರಿಷತ್ತಿಗೆ ಬೈದು, BJP ನರೇಂದ್ರ ಮೋದಿಯವ್ರಿಗೆ ಬೈದು. ನರೇಂದ್ರ ಮೋದಿಯವರ ಕಾಲಿನ ಧೂಳಾಗೋದಿಲ್ಲ, ಆದರೂ ಸುಮ್ಮನೆ ಬೈ ಕೂತ್ಕೊಂಡಿರೋದು. ಏನು ಆಕಾಶಕ್ಕೆ ಹಿಂಗೆ ಉಗುಳಿದ್ರೆ ಏನೋ ಆಕಾಶಕ್ಕೆ ಏನಾಗ್ತದೆ, ನನ್ನ ಮುಖಕ್ಕೆ ಬಿಡಿತದೆ ಅಂಥ ಮೂರ್ಖ ವಿಚಾರ. ಅಂದರೆ ಖುಷಿ ರಾಹುಲ್ ಗಾಂಧಿಗೆ ಆಗ್ತದೆ. ಈ ವಿಘ್ನ ಸಂತೋಷಿ ಏನು ಮನೆತನ ಐತಲ್ಲ, ಈ ನೆಹರು ಮನೆತನ, ಅದಕ್ಕೆ ಸಂತೋಷ ಯಾವಾಗದಂದ್ರೆ RSSಕ್ಕೆ ಹಿಂದೂಗಳಿಗೆ ಬೈದಾಗ. ಯಾಕಂದ್ರೆ ಅವ್ರು ಹಿಂದೂಗಳೇ ಅಲ್ಲಲ್ಲ, ಅವ್ರು ಯಾವ ರೀತಿಯ ಜನೇದಾರಿ ಬ್ರಾಹ್ಮಣರು ಗೊತ್ತಿಲ್ಲ. ಅವ್ರ ಮನೆಗೆ ಒಬ್ಬರು ಬ್ರಾಹ್ಮಣರಿಲ್ಲ, ಅದು ಬ್ರಾಹ್ಮಣರು ಹೆಂಗಾದ್ರೂ ಗೊತ್ತಿಲ್ಲ. ಅದೇ ಒಂದು ನೆಹರು ಇತಿಹಾಸನೇ ಭಾಳ ದೊಡ್ಡ ದುರಂತ ಈ ದೇಶದ್ದು. ಸರ್, ಒಂದು ಕಡೆ ಮೈಸೂರು ಈಗ ದಸರಾ ಕಾರ್ಯಕ್ರಮದಲ್ಲಿ ಕಂಬಳನ ಕೂಡ ತರ್ತಾ ಇದ್ದಾರೆ. ಇದೆಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ಸರ್? ಇದು ಕೆಲವೊಂದು ಕಡೆ ಮೈಸೂರು ದಸರಾ ರಾಜಮಂತ್ರಿಗೆ ಅವಮಾನ ಮಾಡಿದಂಗೆ ಅನಿಸುತ್ತೆ. ನೋಡಿ, ಇಲ್ಲಿ ಮೈಸೂರು ಜನರ ಸಂಪ್ರದಾಯ ಏನಿದೆ ಅದರಂಗೆ ಮಾಡಬೇಕು. ಇಲ್ಲಿನ ಲೋಕಸಭಾ ಸದಸ್ಯರ ಅಭಿಪ್ರಾಯ ಏನಿದೆ, ಜನರ ಅಭಿಪ್ರಾಯ ಏನಿದೆ, ಜನರ ಭಾವನೆಗೆ ತಕ್ಕಂತೆ ಮಾಡಬೇಕು ಹೊರತು ಅದನ್ನು ಬಿಟ್ಟು ಮಾಡೋದು ಸೂಕ್ತ ಅಲ್ಲ ಅಂತ ನನಗೆ ಅನ್ನಿಸ್ತದೆ. ಸರ್, ಮಂಡ್ಯ ಕ್ಷೇತ್ರದಿಂದ ನಿಲ್ತೀರಾ ಸರ್ ಈ ಬರೀ ಮುಂದಿನ ಚುನಾವಣೆಯಲ್ಲಿ? ಯಾರು ರೀ
ನಾ ಮಂಡ್ಯಕ್ಕ ಇಲ್ಲ ಅದ್ರ ಸಲುವಾಗಿ ನಾ ಚುನಾವಣೆಗೆ ಅದ ನೋಡಿ ನೋಡಿ ಅದು ಏನು ಈಗ ಯಾವುದೇ ಇದು ಈಗ ನಡೆದಿಲ್ಲ ಚರ್ಚೆ. ಈಗ ಚರ್ಚೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇದೆಯೋ ಇಲ್ಲವೋ ಅಥವಾ ಅದು ಕಾಂಗ್ರೆಸ್ಸಿನ ಒಂದು ಶಾಖೆ ಆಗಿದೆಯೋ ಹೈಕಮಾಂಡ್ ಗೊತ್ತಾಗಿದೆ. ಈಗಿನ ಬಿ ಜೆ ಪಿ ಕರ್ನಾಟಕದಲ್ಲಿ ವಿರೋಧ ಪಕ್ಷ ಕೆಲಸ ಮಾಡ್ತಾಯಿಲ್ಲ. ಈಗ ನೋಡಿ ಬಿಡದಿದೆ ನೋಡಿ, ಬಿಡದಿದ್ದು ನಾವು ಹೋದ ಮೇಲೆ ಎಲ್ಲರೂ ಹೋಗ್ತಾ ಇದ್ದಾರೆ. ಇಲ್ಲಕಂದ್ರೆ ಆ ರೈತರಿಗೆ 400 ಎಷ್ಟೋ ದಿವಸ ಆಗಿತ್ತು ನಾವು ಹೋದಾಗ. ಅಂದ್ರೆ ಇವ್ರಿಗೆ ಎಲ್ಲರಿಗೂ ಭಯ ಏನದ, ಇವ್ರದ್ದು ಎಲ್ಲ ಅಕ್ರಮ ಆಸ್ತಿ ಐತೆ ಅಂತ ಹೇಳಿ ನನಗೆ ಅನಿಸ್ತದೆ. ಅದಕ್ಕೇ ಬಿಡದಿ ಯಾವಾಗ ಇವತ್ತು ರೈತರದ್ದು ದೊಡ್ಡ ಒಂದು ಆಂದೋಲನ ಪ್ರಾರಂಭ ಆಯಿತು. ಈಗ ಎಲ್ಲರೂ ಬಿಡದಿ ಕಡೆ ಹೋಗ್ತಾ ಇದ್ದಾರೆ. ನೀವು ಆಂದೋಲನ ಮಾಡಿದ್ರೆ ಇಳಿಸ್ಬಿಡ್ತೀವಿ ಅಂತ ಏನೂ ಆಗಲಿಲ್ಲ. ಯಾರನ್ರಿ? ವಿಜೇಂದ್ರ ಅವ್ರನ್ನ ಇಳಿಸ್ಬಿಡ್ತೀನಿ ಅಂತ ಆಂದೋಲನ ಆಯಿತು ನಿಮ್ಮದು. ನೋಡಿರಿ, ಎಲ್ಲ ಆಂದೋಲನಗಳು ಒಮ್ಮೆ ರಿಸಲ್ಟ್ ಕೊಡೋದಿಲ್ಲ. ಸ್ವಲ್ಪ ತಡೀರಿ ನೀವು 2-3 ತಿಂಗಳ. ಆಂದೋಲನ ಯಶಸ್ವಿ ಆಗಲಿಕ್ಕೆ ಬೇಕು. ಯಾಕೆಲ್ಲಿ ಹನುಮಂತ ದೇವರ ಒಂದು ಸನ್ನಿಧಾನದಾಗ ನಿಂತು ಹೇಳ್ತೀನಿ, ಹಿಂದೆ ಯಡಿಯೂರಪ್ಪನ ಇಳಿಸ್ತೀವಿ ಅಂತ ಇಳಿಸ್ತೀವಿ, ಈಗ ಇವ್ರನ್ನೂ ಇಳಿಸ್ತೀವಿ. ಏನು ಅದು ನೋಡೋಣ, ಅವಾಗೇನು ಆ ಕಾಲಘಟ್ಟದಲ್ಲಿ ಏನು ನಿರ್ಣಯ ಆಗ್ತದೆ ಎರಡೂ ಮುಂದುವರ್ಸ್ಕೊಂಡಿರ್ತೀವಿ. ಅದು ಯಾವುದು ಬರ್ತದೆ ಆ ಕಡೆ ನೋಡೋಣ ಹತ್ರ. ಅವಾಗ ಈಗಂದ್ರೆ